ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಬಿನ್ನಿ ಲೇಔಟ್, ಅತ್ತಿಗುಪ್ಪೆ, ಬೆಂಗಳೂರು. ಇಂದಿನ ವಿಷಯ ಅಜ್ಜಿ ತಾತಂದಿರು ಎಲ್ಲಿವರೆಗೆ ಅವಶ್ಯಕತೆ ಇರುತ್ತೆ ಮೊಮ್ಮಕ್ಕಳಿಗೆ ಅಂತ ಹೇಳಿಬಿಟ್ಟು. ಅಂದರೆ ಎಲ್ಲಿವರೆಗೆ ಅವಶ್ಯಕತೆ ಇರುತ್ತೆ ಅಂದರೆ ಅವರಾಗೆ ಅವರು ಬೀಗ ತಕ್ಕೊಂಡು ಮನೆಗೆ ಬರೋಷ್ಟು ಬುದ್ಧಿ ಬರುತ್ತಲ್ಲ ಮೊಮ್ಮಕ್ಕಳಿಗೆ, ಅಲ್ಲಿವರೆಗೂ ಅಜ್ಜಿ ತಾತನ ಅವಶ್ಯಕತೆ ಇರುತ್ತೆ. ಅಲ್ಲಿವರೆಗೂ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೋತಿರ್ತಾರೆ, ಅಥವಾ ಅಳಿಯನ ಚೆನ್ನಾಗಿ ನೋಡ್ಕೋತಿರ್ತಾನೆ, ಸೊಸೆನೂ ಚೆನ್ನಾಗಿ ನೋಡ್ಕೋತಿರ್ತಾಳೆ. ಯಾಕೆಂದರೆ ಮೊಮ್ಮಕ್ಕಳನ್ನ ತನ್ನ ಮಕ್ಕಳನ್ನ ನೋಡ್ಕೋಬೇಕಲ್ಲ ಅಜ್ಜಿ ತಾತಗಳು, ಅದರಿಂದ ಎಲ್ಲ ಚೆನ್ನಾಗಿ ನೋಡ್ಕೋತಿರ್ತಾರೆ. 9 ವರ್ಷ 7-8 ವರ್ಷ ಆದಮೇಲೆ ಅವರಲ್ಲಿ ತಪ್ಪು ಕಾಣಿಸ್ತಾ ಬರುತ್ತೆ. ವಯಸ್ಸಾದವ್ರ ಮೇಲೆ ಏನಾದರೂ ಒಂದು ತಪ್ಪು ಕಂಡಿಡ್ದವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು, ಬಡಿದ್ರು ಅಂತ ಏನೇ ಹೇಳೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ಇದನ್ನು ನಾನು ಕಣ್ಣಾರೆ ಕಂಡಿದ್ದು ಒಂದು 30 ವರ್ಷದ ಹಿಂದಿಂದು ಜ್ಞಾಪಿಸ್ಕೊಂಡು ಇವಾಗ ಹೇಳ್ತಾ ಇದ್ದೀನಿ. ಅವ್ರ ಗಂಡ ಹೆಂಡತಿ ಇಬ್ಬರು ಕೆಲ್ಸಕ್ಕೆ ಹೋಗ್ತಾಯಿದ್ರು. ಚಿಕ್ಕ ಮಗುನ ಮನೇಲಿ ಅಜ್ಜಿ ತಾತ ಇದ್ದರು. ಆಮೇಲೆ ಒಂದು ಮಗು ಆಯಿತು, ಅದನ್ನು ನೋಡ್ಕೊಳ್ತಾಯಿದ್ರು. ಇನ್ನೊಂದು ಮಗು ಆಯಿತು. ಅಲ್ಲಿವರೆಗೂ ನಮ್ಮ ಅತ್ತೆ ಚೆನ್ನಾಗಿ ನೋಡ್ಕೋತಾರೆ, ಮಾವ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೇಳ್ತಾಯಿದ್ರು. ಸ್ಕೂಲಿಗೆ ಬಿಡೋದು, ಕರ್ಕೊಂಡು ಬರೋದು ಎಲ್ಲ ಮಾಡೋರು. ಅವ್ರು ಆಫೀಸಿಂದ ಬರ್ತಿದ್ದಂಗೆ ಬರೋಷ್ಟರಲ್ಲಿ ಇವ್ರ ಮೊಮ್ಮಕ್ಕಳಿಗೆಲ್ಲ ಲಾಲನೆ ಪಾಲನೆ ಏನು ಕೊಡಬೇಕೋ ತಿನ್ನೋಕೆ ಅದನ್ನೆಲ್ಲ ಕೊಟ್ಟು ಸುಧಾರಿಸ್ತಿದ್ರು. ಆಮೇಲೆ ಅವ್ರು ಆಫೀಸಿಂದ ಮನೆಗೆ ಬರ್ತಿದ್ರು, ಸೊಸೆ ಮಗ ಎಲ್ಲ. ಆಮೇಲೆ ಒಂದು 7-8 ವರ್ಷ ಆದಮೇಲೆ ಚಿಕ್ಕದಕ್ಕೆ 7 ವರ್ಷ, ದೊಡ್ಡದಕ್ಕೆ 9 ವರ್ಷ. ಆವಾಗ ಒಂದೊಂದೇ ಅತ್ತೆ ಮಾವನಲ್ಲಿ ತಪ್ಪು ಕಂಡುಹಿಡಿಯೋಕ್ಕೆ ಶುರು ಮಾಡಿದ್ರು ಅವರು ಸೊಸೆ. ಮಗ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದ್ದ, ಏನು ಮಾತಾಡ್ತಿರ್ಲಿಲ್ಲ ಅವನು. ಆಮೇಲೆ ಒಂದೊಂದೇ ತಪ್ಪು ಕಂಡಿಡ್ದು ಕೊನೆಗೆ ಅವ್ರಿಗೆ ಇರೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಬೇಜಾರು ಮಾಡ್ತಾಯಿದ್ರು. ಕೊನೆಗೆ ಅವ್ರು ಇನ್ನೊಬ್ಬರು ಮನೆಗೆ ಹೋದರು, ದೊಡ್ಡ ಮಗನ ಮನೆಗೆ ಹೋದರು. ಅಂದರೆ ಅಲ್ಲಿವರೆಗೂ ಅವಶ್ಯಕತೆ ಇತ್ತು ಅತ್ತೆ ಮಾವಂದು, ಚೆನ್ನಾಗಿ ನೋಡ್ಕೋತಾರೆ ಅಂತ ಎಲ್ಲರ ಹತ್ರನೂ ಹೇಳೋರು. ಆಮೇಲೆ ಇಲ್ಲ, ಸರಿಗಿಲ್ಲ, ಊಟ ಸರಿಗೆ ಕೊಡೋಲ್ಲ, ತಿಂಡಿ ಸರಿಗೆ ಕೊಡೋಲ್ಲ, ಸರಿಗೆ ನೋಡ್ಕೊಳ್ಳಲ್ಲ, ಬೈತಾರೆ, ಈ ಥರದ್ದೆಲ್ಲ ತಪ್ಪು ಕಂಡುಹಿಡಿಯೋಕ್ಕೆ ಶುರು ಮಾಡಿದ್ರು. ಅಂದರೆ ಇದೆಲ್ಲ ಸಹಜ, ಸಮಾಜದಲ್ಲಿ ಸಹಜ ನಡೀತಾ ಇರುತ್ತೆ. ಮುಂಚೆ ಎಲ್ಲೋ ಒಂದೊಂದು ನಡೀತಾ ಇತ್ತು, ಇತ್ತೀಚೆಗೆ ಅದು ತುಂಬ ಆಗ್ತಾಯಿದೆ. ಅವಶ್ಯಕತೆ ಇದ್ದಾಗ ಮಾತ್ರ ಅಜ್ಜಿ ತಾತನ ಉಪಯೋಗಿಸ್ಕೋತಾರೆ ದೊಡ್ಡವ್ರನ್ನ. ಇದನ್ನೆಲ್ಲ ಸಹಜ ಅಂತ ತಿಳ್ಕೊಂಡು, ವಯಸ್ಸಾದವರು ಅಷ್ಟೇ ಸಹಜ ಇದು ಅಂತ ತಿಳ್ಕೊಂಡು, BP ಶುಗರ್ ಈ ಥರದ್ದೆಲ್ಲ ಇರುತ್ತೆ. ಅದ್ರ ಜೊತೆಗೆ ನೀವು ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ಸ್ವಲ್ಪ ಪ್ರಾಣಾಯಾಮ ಅದೆಲ್ಲ ಮಾಡಿಕೊಂಡು, ಸರಳ ವ್ಯಾಯಾಮ ಮಾಡಿಕೊಂಡು ಆರೋಗ್ಯ ಕಾಪಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಮನಸ್ಸನ್ನು ಶಾಂತವಾಗಿರಿಸ್ಕೊಳ್ಳಿ. ಇದು ಮನಸ್ಸಿನ ಆರೋಗ್ಯಕ್ಕೆ ನಾನು ಹೇಳ್ತಾ ಇರೋದು. ನೀವು ಮಲ್ಕೊಂಡ್ರೆ ಯಾರೂ ಬರೋದಿಲ್ಲ ನಿಮ್ಮನ್ನು ನೋಡ್ಕೊಳ್ಳೋದಕ್ಕೆ. ಇನ್ನು ಹೆಚ್ಚಿನ ವಿಷಯದಲ್ಲಿ ಮುಂದಿನ ವಿಡಿಯೋದಲ್ಲಿ ಲಾಂಗ್ ವಿಡಿಯೋ ತೆಗೆದು ಹಾಕ್ತೀನಿ, ಅದು ಯೂಟ್ಯೂಬಲ್ಲಿ. ಎಲ್ಲರೂ ನೋಡಿ ಇದನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಎಲ್ಲರೂ ಸಂತೋಷವಾಗಿರಿ, ಒಪ್ಕೊಳ್ಳಿ. ಇಂದಿನ ಸಮಾಜದಲ್ಲಿ ಹೀಗೆ ಇರೋದು, ಎಲ್ಲರೂ ಹೀಗೆ ಇರೋದು, ನಮ್ಮದೇನು ಹೊಸದಲ್ಲ ಅಂತ ತಿಳ್ಕೊಂಡು ಆರಾಮಾಗಿರಿ. ನಮಸ್ತೆ.